ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ರಾಜಕಾರಣದಲ್ಲಿ ಕೆಲವೊಮ್ಮೆ ಜನ ನಮಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಜನ ನಮಗೆ ಮತ ಹಾಕಿ ಗೆಲ್ಸಿರ್ತಾರೆ. ಒಂದ್ ಕಡೆ ಮಂಜಣ್ಣನಿಗೆ ಅನುದಾನ ಇಲ್ಲ, ಅದು ಬೇರೆ ಪ್ರಶ್ನೆ. ಕಾಂಗ್ರೆಸ್ನವ್ರಿಗೆ ಇಲ್ಲ, ಅದನ್ನು ಮಾತಾಡಿದ್ದೇನೆ ಆಲ್ರೆಡಿ. ಆದ್ರೆ ಪ್ರಾಮಾಣಿಕವಾಗಿ ನಿಮ್ ಜೊತೆ ಗುರುತಿಸ್ಕೊಂಡು ಕೆಲಸ ಮಾಡ್ತಾವ್ರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಚುನಾವಣೆಗಳಲ್ಲಿ ಏನಾಗ್ತದೆ ಅಂದ್ರೆ ಕೆಲವೊಮ್ಮೆ ನಾವು ಯಾರು ಏನ್ ಬಿಡಪ್ಪ ಇವನೊಂದು 4 ಜನ 5 ಜನ 10 ಜನ ನನ್ನ ವಿರುದ್ಧವಾಗಿ ಮಾತಾಡ್ತವ್ರೆ, ಏನ್ ಮಾಡ್ಕೊಳಕ್ ಆಯ್ತದೆ, ಬೇಡ. ರಾಜಕಾರಣದಲ್ಲಿ ತಗ್ಗಣ, ಜನ ನಮ್ಮನ್ನು ಬೆಳೆಸ್ತಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದೊಂದ್ಸಲಿ ತಗ್ಬೇಕಾಗ್ತದೆ. ದೇವೇಗೌಡರು ಸಾಹೇಬರು ನೋಡಿ ಕಲ್ತಿದ್ದೀನಿ. ನನಗೆ ಹೇಳಿದ್ರು ಕೆಲವೊಂದಷ್ಟು ಮಾಧ್ಯಮದ ವಿಶ್ಲೇಷಕರು, ನಾನು ಸಂದರ್ಶನಕ್ಕೆ ಹೋಗಿದ್ದೆ. ಈ ರಾಜ್ಯದಲ್ಲಿ ಯಾರು ಬೇಕಾದರೂ ಎದುರುಗಡೆ ಕೂತಂತ ವ್ಯಕ್ತಿಯನ್ನ ನೋಡಿ ಒಂದು ಹಂತಕ್ಕೆ ಅವ್ರ ತಲೆನಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬಹುದು. ಆದರೆ ದೇವೇಗೌಡರ ಬಗ್ಗೆ ಅರ್ಥ ಮಾಡ್ಕೊಳಕ್ ಆಗದೇ ಇಲ್ಲ ಅಂದ್ರು. ಅವ್ರು ಎಲ್ಲರೂ ಅಷ್ಟು ವಿಶ್ವಾಸದಿಂದ ಕಾಣ್ತಾರೆ. ಎಷ್ಟೇ ನೋವು ಕೊಡ್ಲಿ, ಎಷ್ಟೇ ಬೇಸರ ಮಾಡಲಿ, 2004ರಿಂದ ಇಲ್ಲಿವರೆಗೂ ನೀವು ನಂಬ್ತೀರಾ ಬಿಡ್ತೀರಾ ಅಣ್ಣ, 50 ಜನಕ್ಕೂ ಹೆಚ್ಚು ಜನ ಶಾಸಕರಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿಮೆ ಬಿಟ್ಟು ಹೊಂಟೋಗೋರೆ ಪಕ್ಷನ. ಇಲ್ಲಿವರೆಗೂ ದೇವೇಗೌಡರು ಸಾಹೇಬ್ರು ಅವ್ರು ಯಾರ ಬಗ್ಗೆನೂ ಲಘುವಾಗಿ ಮಾತಾಡಿಲ್ಲ. ಒಳ್ಳೇದಲ್ಲಿ ಕಣಪ್ಪ, ನಿನಗೆ ಹೋಗ್ ಬಾಪ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಪಂಚಾಯಿತಿ ಚುನಾವಣೆ, ಒಂದು ZPTP ಚುನಾವಣೆ ಯಾವ ರೀತಿ ನಡೀತದೆ ಹಳ್ಳಿಗಳಲ್ಲಿ ನೀವು ನೋಡಿದ್ದೀರಿ. ಚುನಾವಣೆ ಎದುರಿಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇರಲಿ, ಅವ್ರು ನಮ್ಮ ಹಿತೈಷಿಗಳೇ ಇರಲಿ, ನಮ್ಮನ್ನು ದ್ವೇಷಿಸಲಿ, ನಮಗೆ ನೋವು ಕೊಡಲಿ, ನಮಗೆ ಬೇಸರ ತರಲಿ, ನುಂಗ್ಕಳುವ, ನಗನಗ್ತಾ ಮಾತಾಡಿಸುವ, ಏನು ಕಳ್ಕೊಳ್ಳಲ್ಲ. ದೊಡ್ಡ ಸ್ಥಾನ ಮಂಜಣ್ಣಂಗೆ ಕೊಟ್ಟವರೇ ಈ ತಾಲೂಕಿನ ಜನತೆ, ಶಾಸಕ ಸ್ಥಾನ. ಬಹಳ ಜನ ಹೇಳ್ತಾರೆ ಜನತಾದಳ ಪಕ್ಷದಲ್ಲಿ ಯಾರನ್ನು ಬೆಳೆಸೋದಿಲ್ಲ ಅಂತಾರೆ. ಜನತಾದಳ ಪಕ್ಷದಲ್ಲಿ ಯಾರನ್ನು ಬೆಳೆಸೋದಿಲ್ವಂತೆ. ದೇವೇಗೌಡರು, ಕುಮಾರಣ್ಣ ಅವರು, ಮಂಜಣ್ಣ ಅವರು ಏನಾಗಿದ್ರಣ್ಣ, ಶೀಳ್ನರೆ ಹೋಬಳಿನಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರಲ್ಲ ನಮ್ಮ ಮಂಜಣ್ಣ. ಕೊಡ್ಲಿಲ್ವಾ ನಮ್ಮ ಮಂಜಣ್ಣನಿಗೆ ಟಿಕೆಟಾ? ಗೆಲ್ಸ್ಕೊಬರ್ಲಿಲ್ವ ನೀವೆಲ್ಲರೂ ನಿಮ್ಮ ಹೋರಾಟದಿಂದ ನಮ್ಮ ಮಂಜಣ್ಣನ? ಬೆಳೆಸೋದಿಲ್ವ JDS ಪಕ್ಷ ಬೆಳೆಸದೆ. ಆದರೆ JDS ಪಕ್ಷದ ಕಾರ್ಯಕರ್ತರಿಗೆ ಆಯಾ ಸಂದರ್ಭದಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಮೋಸ ಮಾಡಿ ಹೊಂಟೋಗವ್ರೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾನು ನಿನ್ನೆನೂ ನಾಗಮಂಗಲದಲ್ಲಿ ಒಂದು ಮಾತು ಹೇಳಿದ್ದೇನಣ್ಣ, ಜನತಾದಳ ಪಕ್ಷದಲ್ಲಿ ಎಂಥವ್ರಿಗೆ ದೇವೇಗೌಡರು ಸಾಹೇಬರು, ಕುಮಾರಣ್ಣವ್ರು ಇಲ್ಲಿವರೆಗೂ ಟಿಕೆಟ್ ಕೊಟ್ಕೊಂಡ್ ಬಂದವ್ರೆ ಅಂದ್ರೆ, ಅಣ್ಣ ನನ್ನ ಹತ್ರ ಒಂದು 25 ಕೋಟಿ 50 ಕೋಟಿ ರೆಡಿ ಅದೆ, ನಾನು ಚುನಾವಣೆ ಎದುರಿಸ್ತೀನಿ, ಟಿಕೆಟ್ ಕೊಡು ಅಂದ್ರೆ ಅಂಥವ್ರಿಗೆ ಯಾವತ್ತೂ ಈ ಪಕ್ಷ ಮಣೆ ಹಾಕಿಲ್ಲ. ಈ ಪಕ್ಷ ಮಣೆ ಹಾಕಿರ್ತಕ್ಕಂಥದ್ದು ಪ್ರಾಮಾಣಿಕರಿಗೆ, ಪಕ್ಷದ ನಿಷ್ಠೆ ಇರ್ತಕ್ಕಂಥವ್ರಿಗೆ. ದುಡ್ಡಿನ ಬಗ್ಗೆ ಯಾವತ್ತೂ ಕೂಡ ಜನತಾದಳ ಪಕ್ಷದ ನಮ್ಮ ಮುಖಂಡರುಗಳು, ನಮ್ಮ ವರಿಷ್ಠರು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ನಾವು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಒಂದೇ ಒಂದು, ನಾವೆಲ್ಲರೂ ಕೋರ್ಕೊಳ್ತಕ್ಕಂಥದ್ದು, ಪಕ್ಷ ನಿಮ್ಮನ್ನ ಗುರುತಿಸಿ ಪಕ್ಷದ ಕಾರ್ಯಕರ್ತರ ದುಡಿಮೆ ಮೇಲೆ ನಾವೆಲ್ಲರೂ ಈ ಸ್ಥಾನದಲ್ಲಿ ಏನು ಬಂದು ನಿಂತಿದ್ದೇವೆ, ವಾಪಸ್ ನಮ್ಮ ಕಾರ್ಯಕರ್ತರಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಆಗಲೇ ಪಕ್ಷ ಉಳಿಲಿಕ್ಕೆ ಸಾಧ್ಯ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ,
ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.